ಹಾಯ್ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಜಿಯೋ ಸಿಮ್ ಕಾರ್ಡನ್ನು ಆ್ಯಕ್ಟಿವೇಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಫೋನ್ನ ಸ್ಕ್ರೀನ್ ಓಪನ್ ಮಾಡ್ಕೊಳ್ಳೋಣ. ಜಿಯೋ ವಾಜಲ್ಲಿ ಲಾಗಿನ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮದು 068ದಿಂದ ID ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮ್ಮದು ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಲಾಗಿನ್ ಕೊಡಬೇಕು. ಲಾಗಿನ್ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಟ್ರೈನಿಂಗ್ ಮೋಡ್ ಅಂತ ಬರುತ್ತೆ. ಇದರಲ್ಲಿ ಯಾವುದೇ ಥರದ್ದು ಕ್ಲಿಕ್ ಕೊಡಲಿಕ್ಕೆ ಹೋಗಬೇಡಿ. ಇಲ್ಲಿ KYC ಬಂದಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಮೊಬಿಲಿಟಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ KYC ಆಪ್ಷನ್ ನಮಗೆ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮದು ಆಧಾರ್ ಬರುತ್ತೆ, ವರ್ಚುವಲ್ ID ಬರುತ್ತೆ. ಇದರಲ್ಲಿ ಆಧಾರದಿಂದ ಆ್ಯಕ್ಟಿವೇಷನ್ ಮಾಡಬೇಕು. ಇಲ್ಲಿ ಅದರ್ಸ್ ಮೊಬೈಲ್ ಕನೆಕ್ಷನ್ ಅಂತ ಕೇಳುತ್ತೆ, ಇಲ್ಲಿ ನೋ ಅಂತ ಕೊಡಿ. ಇಲ್ಲಿ ಕಸ್ಟಮರ್ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ದು ಟೋಟಲಿ 12 ನಂಬರ್ ಇರುತ್ತೆ. 12 ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಕಸ್ಟಮರ್ ಸೇಫ್ಟಿಗೋಸ್ಕರ ಇಲ್ಲಿ ಆಧಾರ್ ನಂಬರನ್ನು ಹೈಡ್ ಮಾಡಲಾಗಿದೆ. ಹಾಗೆ ಇದರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೆ ಇಲ್ಲಿ ಎಸ್ ಅಂತ ಕೊಡಬೇಡಿ, ನೋ ಅಂತ ಕೊಡಿ. ಆಮೇಲೆ ಇಲ್ಲಿ ಬಯೋಮೆಟ್ರಿಕ್ ವಿತ್ ಫೇಸ್ ಬರುತ್ತೆ. ಇಲ್ಲಿ ನನ್ನ ಹತ್ರ ಇವಾಗ ಬಯೋಮೆಟ್ರಿಕ್ ಇಲ್ಲ, ಅದಕ್ಕೋಸ್ಕರ ನಾನು ಫೇಸ್ ID ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಫೇಸ್ ಅಂತ ಚೂಸ್ ಮಾಡ್ಕೊತೀನಿ. ಮೊದಲನೇದಾಗಿ ಓಪನ್ ಮಾಡಿಕೊಂಡು ಕಸ್ಟಮರ್ದು ಲೈವ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಕಸ್ಟಮರ್ದು ಲೈವ್ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಲೋಡಿಂಗ್ ಆಗಿ ಈ ಥರ ಬರುತ್ತೆ. ಇಲ್ಲಿ ಬ್ಯಾಕ್ ಕೊಟ್ಟು ಇಲ್ಲಿ ಫೇಸ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟವ್ರೆ, ಇಟ್ಟು ಕಂಡೀಷನ್ ತೋರಿಸ್ತಾ ಇದ್ದೀನಿ. ಹಾಗೆ ಕಂಡೀಷನ್ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಫೇಸ್ ID ಕ್ಲಿಕ್ ಕೊಡಿ. ಇಲ್ಲಿ ಕಸ್ಟಮರ್ಗೆ ನೀವು ಆಯನ್ನು ಬ್ಲಿಂಕ್ ಮಾಡಲಿಕ್ಕೆ ಹೇಳಬೇಕು. ಕಸ್ಟಮರು ಬ್ಲಿಂಕ್ ಮಾಡಿದರೆ ಇಲ್ಲಿ ನಿಮಗೆ ಕಸ್ಟಮರ್ದು ಈ ಬಯೋಮೆಟ್ರಿಕ್ KYC ಆಗುತ್ತೆ. ಇಮೇಜ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಕಸ್ಟಮರ್ KYC ಆದ ತಕ್ಷಣ ಇಲ್ಲಿ ಕಸ್ಟಮರ್ ಆಧಾರ್ KYC ಸಕ್ಸಸ್ಫುಲ್ ಅಂತ ಬರುತ್ತೆ. ಈಗ ಬಂದಿದ ತಕ್ಷಣ ಸ್ವಲ್ಪ ಲೋಡಿಂಗ್ ಆಗಿ ಇಲ್ಲಿ ಕಸ್ಟಮರ್ದು ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಫಿಲಪ್ ಆಗುತ್ತೆ. ಇಲ್ಲಿ ಕಸ್ಟಮರ್ದು ಆಲ್ಟರ್ನೇಟ್ ನಂಬರನ್ನು ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ಇಮೇಲ್ ID ಆಪ್ಷನನ್ನು ಕೊಟ್ಟಿರ್ತಾರೆ. ನೀವು ಬೇಕಾದರೆ ಇಮೇಲ್ ID ಮೆನ್ಷನ್ ಮಾಡ್ಬೋದು. ನಾನು ಇಲ್ಲಿ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಕೊಟ್ಟುಬಿಟ್ಟು ಇಲ್ಲಿ MNP ಅಂತ ಆಪ್ಷನ್ ಇರುತ್ತೆ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ MNP ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ MNP ಡೀಟೇಲ್ಸಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಇವಾಗ ನೀವು ಯಾವ ಸಿಮ್ ಕಾರ್ಡನ್ನ ಪೋರ್ಟ್ ಮಾಡ್ತಿದ್ದೀರಲ್ಲ ಆ ನಂಬರಲ್ಲಿ ಎಂಟರ್ ಮಾಡಿ. ಹಾಗೆ ಇಲ್ಲಿ UPC ಕೋಡ್ ಅಂತ ಬರುತ್ತೆ. ಕಂಪ್ನಿ ಕಡೆಯಿಂದ ನೀವು UPC ಕೋಡ್ ಜನ್ರೇಟ್ ಮಾಡ್ತಿರಲ್ಲ, ಆ UPC ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಏರ್ಟೆಲ್ಲಿದ್ದರೆ ಇಲ್ಲಿ AX ಅಂತ ಬರುತ್ತೆ. ಟೋಟಲ್ 6 ಡಿಜಿಟ್ ನಂಬರ್ ಇರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ UPS ಜನ್ರೇಷನ್ ಡೇಟ್ ಅಂತ ಇರುತ್ತೆ. ನೀವು ಯಾವತ್ತು UPC ಕೋಡ್ ಜನ್ರೇಟ್ ಮಾಡಿರ್ತಾರಲ್ಲ ಆ ದಿನಾಂಕವನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ದಿನಾಂಕವನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸರ್ವಿಸ್ ಪ್ರೊವೈಡರ್ ನೇಮ್ ಅಂತ ಬರುತ್ತೆ. ಇವಾಗ ನೀವು ಯಾವ ಕಂಪ್ನಿ ಸಿಮ್ ಕಾರ್ಡನ್ನು ಪೋರ್ಟ್ ಮಾಡ್ತಿದ್ದೀರಲ್ಲ ಅದು ಇಲ್ಲಿ ಏರ್ಟೆಲ್ ಅಂತ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ MNP ಪೋರ್ಟಿನ ಟೈಮ್ಲಾನ್ಸ್ 3 ವರ್ಕಿಂಗ್ ಡೇಸ್ ಅಂತ ಕೊಡ್ತಾರೆ. ಅಂದರೆ 3 ದಿನದವರೆಗೆ ನಿಮ್ಮದು ಸಿಮ್ ಕಾರ್ಡನ್ನು ಪೋರ್ಟ್ ಆಗುತ್ತೆ. ಆಮೇಲೆ ಪ್ರೀಪೇಡ್ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಇವಾಗ ಕಸ್ಟಮರ್ಗೆ 299 ರೀಚಾರ್ಜ್ ಮಾಡ್ತೀನಿ. 299 ಕಸ್ಟಮರ್ಗೆ ಡೈಲಿ 1.5 GB ಇಂಟರ್ನೆಟ್ಟು, ಅನ್ಲಿಮಿಟೆಡ್ ಕಾಲಿಂಗು. ಆಮೇಲೆ ಇಲ್ಲಿ ರೆಫರಲ್ ನಂಬರ್ ಅಂತ ಬರುತ್ತೆ. ಇಲ್ಲಿ 1ರಿಂದ 5ವರೆಗೆ ಸೀರಿಯಲ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸ್ಕ್ಯಾನರ್ ಬರುತ್ತಲ್ಲ, ಈ ಸ್ಕ್ಯಾನರನ್ನು ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ನಿಮ್ಮ ಜಿಯೋ ಸಿಮ್ ಕಾರ್ಡ್ ಇರುತ್ತಲ್ಲ, ಜಿಯೋ ಸಿಮ್ ಕಾರ್ಡ್ ತೊಗೊಂಡು ಅದರದ್ದು ಸ್ಕ್ಯಾನರನ್ನು ಈ ಸ್ಕ್ಯಾನರ್ದಿಂದ ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಸಿಮ್ ಕಾರ್ಡ್ದು ನಂಬರನ್ನು ಆಟೋಮೆಟಿಕಲಿ ಲ್ಯಾಚ್ ಆಗುತ್ತೆ. ಲ್ಯಾಚ್ ಆಗಿದ ತಕ್ಷಣ ಇಲ್ಲಿ ಓಕೆ ಕೊಟ್ಟು ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಬಯೋಮೆಟ್ರಿಕ್ ಮತ್ತು ಫೇಸ್ ಕೇಳುತ್ತೆ. ಇಲ್ಲಿ ಏಜೆಂಟ್ದು ಅಥೆಂಟಿಕೇಷನ್ ಕೇಳುತ್ತೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಇಲ್ಲಿ ಫೇಸ್ ಅಥೆಂಟಿಕೇಷನ್ ಮೇಲೆ ಓಕೆ ಕೊಟ್ಟು ಇಲ್ಲಿ ಅಗ್ರಿ ಕ್ಯಾಪ್ಚರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟು ಅನ್ನು ಬ್ಲಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಗ್ರೀನ್ ಆದಾಗ ಅಲ್ಲೇನು ಬ್ಲಿಂಕ್ ಮಾಡಬೇಕು. ಬ್ಲಿಂಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ, ಏಜೆಂಟ್ ಅಥೆಂಟಿಕೇಷನ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಆಮೇಲೆ ಇಲ್ಲಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಒಂದು 7 ಫೈಲ್ಸ್ ಇರ್ತವೆ. 7 ಫೈಲ್ಸು ಸಬ್ಮಿಟ್ ಆಗ್ತವೆ. ಸಬ್ಮಿಟ್ ಆಗೋವರೆಗೆ ಯಾವುದೇ ಬ್ಯಾಕ್ ಬಟನನ್ನು ನಾವು ಒತ್ತಬಾರ್ದು. ಹಾಗೆ ಸಬ್ಮಿಟ್ ಆಗಿದ ತಕ್ಷಣ ಇಲ್ಲಿ ಲೋಡಿಂಗ್ ಆಗಿ ನಿಮ್ಮ ಹತ್ರ ಇಲ್ಲಿ ಕ್ಯಾಶ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಅಮೌಂಟ್ ಬರುತ್ತೆ. ಅಮೌಂಟ್ನ ಡನ್ ಕೊಟ್ಟಿದ ತಕ್ಷಣ ಇಲ್ಲಿ ಲೋಡಿಂಗ್ ಆಗಿ ನಿಮಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ ಓಪನ್ ಆಗಿದ ತಕ್ಷಣ ಇಲ್ಲಿ ಸಿಮ್ ಕಾರ್ಡ್ ನಂಬರು ಮತ್ತು ಕಸ್ಟಮರ್ ಮೊಬೈಲ್ ನಂಬರು, MNP ಪೋರ್ಟಿನ ಟೈಮ್ಲೈನ್ 3 ವರ್ಕಿಂಗ್ ಡೇಸ್ ಅಂತ ಆಪ್ಷನ್ ಕೊಡ್ತಾರೆ. ಇಷ್ಟು ಮಾಡಿದರೆ ನಿಮ್ಮದು ಸಕ್ಸಸ್ಫುಲಿಯಾಗಿ MNP ಅಥವಾ ಪೋರ್ಟು ಸಕ್ಸಸ್ಫುಲಿ ಸಬ್ಮಿಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.